ದೇವಲೋಕಕ್ಕೆ ಅಧಿಪತಿ ಆ ದೇವೇಂದ್ರ, ಇಂದ್ರಲೋಕಕ್ಕೆ ಅಧಿಪತಿ ಆ ಇಂದ್ರ, ಯಮಲೋಕಕ್ಕೆ ಅಧಿಪತಿ ಆ ಯಮರಾಜ, ಸೊತ್ತು 25 ಹಳ್ಳಿಗೆ ಅಧಿಪತಿ ನಾಳೆ. ರೈತರಲ್ಲಿಯೇ ನಾನೊಬ್ಬನೇ ರಾಷ್ಟ್ರದ ಸಂಪತ್ತೆಂದು ಸರ್ಪದಂತೆ ಎಡೆ ಎತ್ತಿ ಮೇಲ್ತಿರುವ ಶಿವಶಕ್ತಿಯರ ಬಾಳಿಗೆ ಎಂದು ಪುಂಗಿ ಓದುವ ಆವಾಡಿಗೆ ನಾನಾಗಲೇ ಬೇಕ. ಹರಿನಾಗರ ಜಾತಿಯ ಶಿವ ಈ ವರ್ಷ ಬೆಳೆಗಾರ ಸ್ಪರ್ಧೆಯಲ್ಲಿ ನನ್ನನ್ನು ಹಿಂದಕ್ಕೆ ತಳಿಸಿ ದೊಡ್ಡ ರೈತ ನಿಲ್ಲಿಸಿಕೊಂಡಿರುವ ನಿನ್ನ ಮೇಲಿನ ಸೇಡಿನ ಜ್ವಾಲೆ ನಂಬಬೇಕಾದರೆ ನಾಳೆ ರಾತ್ರಿ ಬೆಳೆ ತುಂಬಿ ನಿಂತಿರುವ ನಿನ್ನ ಜ್ವಾಲದ ಗೋಡಿಗೆ ಬೆಂಕಿ ಹಚ್ಚಿ ನನ್ನ ಹೊಟ್ಟೆ ನಿಂತಿರುವ ದಾವತ್ ನಾನಂದಿಸಿಕೊಳ್ಳದಿದ್ದರೆ ರುದ್ರೇಗೌಡ ಅಲ್ಲಲ್ಲ, ಚೆಲುವಿಯರ ಜೊತೆ ಚಕ್ಕಂದ ಹಾಡುವ ಚಲದಂಕ ಮಲ್ಲ, ಛಲ ಬಿಡದ ರುದ್ರೇಗೌಡನೇ ಅಲ್ಲ. ನನ್ನಂತೆ ನಡೆದರೆ ನಾನು ಬದ್ಧ, ನನ್ನಂತೆ ನಡೆದರೆ ನಾನು ಬದ್ಧ, ನನ್ನ ವಿರುದ್ಧ ನಡೆದರೆ ಅವರ ಬಾಳು ಚಿತ್ರ ಚಿತ್ರ. ಆನೆ ಬಂತುಂದಾನೆ ಯಾ ಇಲ್ಲವೇ? ಹೋ ಇದ್ದಾರೆ, ಬನ್ನಿ ಸಾಹೇಬ್ರೆ. ಗೌಡ್ರೆ ಗೌಡ್ರೆ, ಹೊಸದಾಗಿ ಬಂದಿರುವ ಇನ್ಸ್ಪೆಕ್ಟರ್ ಸಾಹೇಬ್ರು ನಿಮ್ಮನ್ನ ಕಾಣಬೇಕೆಂದು ಬಂದಿರುವರು.
ದಂಗೆ ಎದ್ದು ತಂಗು ಪಡಿಸು ಬೆಂಕಿ ಕಣ್ಣದಲ್ಲಿ ಬೆವರು ಸುರಿಸಿ ಕೋಟೆ ಕಟ್ಟು ದೊರೆಯನ್ನು ಬೆಗ ಇವನಿದ್ದ ಕಡೆಯಲ್ಲೆಲ್ಲ ಘೋರ ಸಿಂಹ ಗರ್ಜನೆ ಅದು ಯಾರು ಬಂದರು ಕೊನೆಯಾಗದು ಸಿಂಹ ಗರ್ಜನೆ ಓಹೋ ನನ್ನಳಿಯ ಇನ್ಸ್ಪೆಕ್ಟರ್ ರವಿ ಅವರು ಬನ್ನಿ ಸಾಹೇಬರೇ ಕುಳಿತುಕೊಳ್ಳಿ. ಇರಲಿ ಇರಲಿ, ಮಾವನ ಮನೆ ಎಂದರೆ ನನ್ನ ಮನೆ ಇದ್ದಂಗೆ ತಾನೆ. ಓಹೋ, ನೀವೆಲ್ಲರೂ ಕ್ಷೇಮ ತಾನೆ? ತಮ್ಮಂತ ಹಳಿಯಂದರು ನನ್ನ ಬಲಗೈಯಾಗಿರುವಾಗ ನನ್ನ ಕ್ಷೇಮಕ್ಕೇನು ಕೊರತೆಯಿಲ್ಲ ಸಾಹೇಬ್ರೆ. ಇವನು ನನ್ನ ಮಿಲ್ ಮ್ಯಾನೇಜರ್ ನಾಗರಾಜ ಅಂತ, ಈತ ನನ್ನ ಸ್ನೇಹಿತ ತಲಾಟಿ ರಂಗನಾಥ ಅಂತ. ಇನ್ನು ಇವನು ರೋಷ ದ್ವೇಷಕ್ಕೆ ಅಡ್ಡಿಯಾದ ಕುಂಜಿಗಳ ಕಂಡು ಕೆತ್ತು ಅನ್ನ ಬಿಟ್ಟ ಮನೆಯ ಪ್ರಾಣ ಕಾಯುವ ನನ್ನ ಬಲಗೈ ಬಂಟ ಕೊಡ್ಲಿ ಕಾಳ ಅಂತ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಅದೇನು ಬರಲಕ್ಕೆ ಹೇಳಿದ್ರಂತಲ್ಲವ? ಬರಲಿಕ್ಕೆ ಹೇಳಬೇಕಾಗಿದೆ ಇನ್ಸ್ಪೆಕ್ಟರ್. ನೀನು ಬೇರೆ ಯಾರು ಅಲ್ಲ, ನನ್ನ ಸೋದರಯ್ಯ. ನಾನು ಹೇಳಿದಾಗ ನೀನು ಕೇಳಿದರೆ ಒಂದಿನಿಂದ ಮನೆ ಕಟ್ಟಿಕೊಳ್ಳಬಹುದು. ಹೌದು, ದೊಡ್ಡ ರೈತರೆನಿಸಿಕೊಂಡಿರುವ ಆ ಶಿವನ ಕೂಡಿಗೆ ಬೆಂಕಿ ಇಟ್ಟ ವ್ಯಕ್ತಿ ಬೇರೆ ಯಾರು ಅಲ್ಲ, ಈ ರುದ್ರೇಗೌಡ. ಮಾತನಾಡುತ್ತಿರುವಿರಿ ಗೌಡ್ರೆ? ಹೌದು, ಈ ಕೇಸಿಗೆ ನಾವು ಕೈ ಮುಚ್ಚಿ ಹಣ ಕೊಡ್ತೇವೆ. ಈ ಕೇಸನ್ನು ನೀನು ಕಣ್ಮುಚ್ಚಿ ಗೆದ್ದಾಕಿ ಬಿಡು. ಇದು ನಮ್ಮದ್ದಂತ ಯಾರಿಗೂ ಗೊತ್ತಾಗಬಾರದು. ಲೇತಮ್ಮ, ನೀನು ನಮ್ಮ ಕೇಸಿ ಕೈ ಹಾಕಿದಂದ್ರ ನಿನ್ನ ಕೈ ತೊಳ್ಕೊಳಕ್ ಕೂಡ ಪುರುಸತ್ತಿರಬಾರ್ದು ತಮ್ಮ. ಏ ಇನ್ಸ್ಪೆಕ್ಟರ್, ನಿಮ್ಮ ಪ್ರಾಣಕ್ಕೆ ಎದರಿ ಈ ಕೇಸನ್ನು ಬಡಿತೇನೆಂದು ಇಂದು ಜರದರೆ ನಿಮ್ಮ ಪ್ರಾಣ ರಕ್ಷಣೆಗಾಗಿ ಕೊಡ್ಲಿ ಕಾಳ ಸದಾ ಸಚ್ಚನೆಂದು ತಿಳಿಯರಿ. ಈ ಕೇಸನ್ನು ನೀನು ಸಿದ್ಧಿಯಾಗಿ ಮಾಡಿದರೆ ಮತ್ತಲ್ಲದೆ ಈ ಕರ್ನಾಟಕದ ಎಸ್ಪಿ ಆಗುತ್ತೀಯ. ನೀವೆಲ್ಲರೂ ನನ್ನನ್ನು ಇಷ್ಟ ಕ್ರಮ ಬೆಂಬಲಿಸುತ್ತಿರುವಾಗ ನಾನೇಕೆ ನಿಮ್ಮನ್ನು ಕೈ ಬಿಡಲಿ? ಈ ಕೇಸು ಮೊದಲ ಯಾರದಂತೂ ಗೊತ್ತೇ ಇಲ್ಲ. ನೀವು ಹೇಳಿದಂತೆ ಈ ಕೇಸನ್ನು ಇಲ್ಲೇ ಕಿತ್ತಾಕಿ ಬಿಡುತ್ತೆ. ಓಕೆ ತಾನೇ? ಓಕೆ ಓಕೆ ಇನ್ಸ್ಪೆಕ್ಟರ್. ತಲಾಟಿಯವರೇ, ಇನ್ಸ್ಪೆಕ್ಟರ್ಗೆ ಶುಭ ದಿನದ ಶುಭ ವಾರ್ತೆಯೊಂದಿಗೆ ಅಡ್ವಾನ್ಸ್ 5,000 ರೂಪಾಯಿ ಕಟ್ಟಿಕೊಳಿಸಿಬಿಡಿ. ನಾವು ಮತ್ತೆ ಭೇಟಿಯಾಗೋಣಂತೆ. 5,000 ಅಷ್ಟೇ ತಲಾಟಿ, 10,000 ಕೊಟ್ಟು ಬಿಡು. ಆಯ್ತ್ರಿ ಸೌಕರ್ಯ, ನೀವು ಹೇಳಿದಂಗೆ ಕೊಟ್ಟ ಬಿಟ್ಟಿನಲ್ಲೇ. ಇನ್ಸ್ಪೆಕ್ಟರ್, ಇನ್ನು ಹಣ ಬೇಕಿದ್ದರೆ ಬಾಯಿ ಬಿಟ್ಟು ಕೇಳು. ಹಣದ ರಾಶಿಯನ್ನೇ ಒಟ್ಟುವೆವು. ಇನ್ಸ್ಪೆಕ್ಟರ್, ನೀನು ಕೇಳಿದಾಗ ಕೇಳಿದಷ್ಟು ಹಣ ಕೊಡುವುದು ನನ್ನ ಕೆಲಸ. ನಾನು ಹೇಳಿದಾಗ ಕೆಲಸ ಮಾಡಿ ಕೊಡುವುದು ನಿನ್ನ ಕೆಲಸ. ಇದಕ್ಕೇನಾದರೂ ನೀನು ತಪ್ಪಿದರೆ ನಿನ್ನ ಕಾಕಿ ಬಟ್ಟೆಯನ್ನು ಉಳಿಯುವುದಿಲ್ಲ, ನೀನು ಉಳಿಯುವುದಿಲ್ಲ. ಇದೇ ನಮ್ಮೆಲ್ಲರ ಕೊನೆ ಮಾತು. ಬಿತ್ತಿದ ಬೀಜ ಕೊಡುವ ಸಸಿಯ ಹುಟ್ಟಬೇಕ ಹೊರತು ಬೇರೆ ಗಿಡ ಹುಟ್ಟೋದಿಲ್ಲ ಗೌಡ್ರೆ. ಮಾವನೆನಿಸಿಕೊಂಡಿರುವ ನಿಮ್ಮ ನಿರ್ಧಾರವೇ ನನ್ನ ನಿರ್ಧಾರ. ಕೊತ್ತು 7 ಹಳ್ಳಿಗೆ ಒಡೆ ನೆನೆಸಿಕೊಂಡಿರುವ ನನ್ನ ಸಿರಿ ಲಕ್ಷ್ಮಿ ವರದಾಸ್ತ ಸದಾ ನನ್ನ ಮಸ್ತಕದ ಮೇಲೆ ಇರುತ್ತೆ ಎಂದಾಗ ಅದೇ ನನ್ನ ಪಾಲಿಗೆ ಭಾಗ್ಯ. ಗೌಡ್ರೆ, ನಾನಿನ್ನು ಬರುತ್ತೇನೆ. ಗೌಡ್ರೆ, ಕಾಕಿ ಬಟ್ಟೆ ಅಂತೂ ನಮ್ಮ ವಶಕ್ಕೆ ಬಿತ್ತು. ಇನ್ನು ಪ್ರಸಂಗ ಬಿದ್ದರೆ ಖಾದಿ ಯಜಮಾನರೇ ನೀವಾಗಿ ಬಿಡುತ್ತೀರಾ? ಖಾದಿ ಯಜಮಾನರಷ್ಟೇ ಯಾಕೆ ನಾಗರಾಜ್, ಪ್ರಸಂಗ ಬಿದ್ದರೆ ಕೈಲಾಸದ ಪರಶುಮನ ಯಜಮಾನ ಕೂಡ ನಾನು ಆಗುತ್ತೇನೆ. ಅದಕ್ಕೆ ನಿನ್ನಂತ ಗೆಳೆಯನ ಸಹಕಾರ ನನಗೆ ಅಗತ್ಯವಿದೆ. ಜಾತಿ ಮತಗಳಲ್ಲಿ ಬೇರೆ ಆಗಿದ್ದರೂ ನಾವಿಬ್ಬರು ಒಂದೇ ತಾಯಿಯ ಮಕ್ಕಳು.
ನಂಬಿದೆ ನಾಗರಾಜ್, ನಂಬಿದೆ. ಇನ್ನು ಮುಂದೆ ನಿನ್ನ ಹೊರ ಹುಟ್ಟಿದ ಸಹೋದರ ತೆಗೆದುಕೋ 20,000 ರೂಪಾಯಿಯನ್ನು. ಆಳುಗಳಿಗೆ ಸಂಬಳ ಕೊಟ್ಟು ನೀನು ಶೇಂಗದ ಕರಿಗೆ ಹೋಗು. ಆಯ್ತು ನೋಡಿ, ನಾನಿನ್ನು ಬರುತ್ತೇನೆ. ಕಾಳ ಹೋಗಲೇ, ದೊಡ್ಡ ರೈತನೆನಿಸಿಕೊಂಡು ಪಚ್ಚಿನ ಮೆಚ್ಚಿರುವ ಪಟ್ಟಿನ ನಮಗ ಶಕ್ತಿ ಇನ್ನೊಂದು ಸಾರಿ ನಮ್ಮ ಆಳುಗಳ ತಂಡಕ್ಕೆ ಬಂದರೆ ಅಂದೇ ಅವನ ಗಂಟಲ ಕೆತ್ತ ಬಿಸಾಕಿ ಬಂದು ಬಿಡು. ಆಗಲಿದ್ದೇನೆ, ಈಗಲೇ ಹೋಗಿ ನನ್ನ ಮಗನ ರುಂಡವನ್ನ ಕಾಕ್ತಾರೆ. ಅವನ ಮಾಂಸವನ್ನ ನರಿ ನಾಯಿಗಳಿಗೆ ಬಿಸಾಕಿ ಬಿಡು. ನಮಸ್ಕಾರ ಧನಿಕರಿಗೆ. ಓಹೋ, ದೊಡ್ಡ ರೈತನೆನಿಸಿಕೊಂಡಂತ ಮಾನ್ಯ ಶಿವಪ್ಪನವರು. ಬನ್ನಿ ಶಿವಣ್ಣನವರೇ, ಕುಳಿತುಕೊಳ್ಳಿ. ಇರಲಿ ಸಾಹುಕಾರರೇ, ಇರಲಿ. ಬಂದ ವಿಷಯ ತುಂಬಾ ವಿಪರೀತಕ್ಕಿಳಿದು ಹೋಗಿದೆ ಸಾಹುಕಾರರೇ. 8-10 ಸಾವಿರ ಬೆಲೆ ಬಾಳುತ್ತಿದ್ದಲ್ಲದೆ ಈ ವರ್ಷದ ಬೆಳೆಗಾಲದ ಸ್ಪರ್ಧೆಯಲ್ಲಿ ವಿಜಯ ಸಾಧಿಸಿದ್ದ ನನ್ನ ಜೋಳದ ಗೂಡಿಗೆ ಯಾರೋ ಕಿಲಿಗೇಡಿಗಳು ಸದ್ದಿಲ್ಲದೆ ಬೆಂಕಿ ಹಚ್ಚಿ ಸುಟ್ಟು ಹಾಕಿದ್ದಾರೆ. ಅಂದಿನಿಂದ ಇಂದಿನವರೆಗೆ ಅವರ ಸುಳಿವೇ ಸಿಗುತ್ತಿಲ್ಲ. ಅದಕ್ಕಾಗಿ ಸುತ್ತು 10 ಹಳ್ಳಿಗೆ ದೊಡ್ಡ ರೈತರೆಂದುಕೊಂಡಿರುವ ತಾವು ಇದಕ್ಕೆ ಕ್ರಮಬದ್ಧವಾಗಿ ಕೆಲಸ ಮಾಡುತ್ತೀರೆಂದು ನಂಬಿ ತಮ್ಮಲ್ಲಿಗೆ ಬಂದಿದ್ದೇನೆ. ಇದಕ್ಕೆ ಪರಿಹಾರ ನಿಧಿ ನಾನು ದೊರಕಿಸಿ ಕೊಡ್ತೇನೆ ಶಿವ. ಇದರ ಬಗ್ಗೆ ನೀನೇನು ಚಿಂತಿಸಬೇಡ. ಈಗಾಗಲೇ ಇನ್ಸ್ಪೆಕ್ಟರ್ಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದ್ದೇನೆ. ಅಲ್ಲದೆ ಬೆಂಕಿ ಇಟ್ಟ ವ್ಯಕ್ತಿ ಯಾರಿದ್ದರೂ ಅವರನ್ನು ಹಿಡಿದು ಬಂಧಿಸಿ ಎಂದು SP ಅವರ ಕಿವಿಗೆ ಕೂಡ ಮುಟ್ಟಿಸಿದ್ದೇನೆ. ನೀವೆಂತ ಪುಣ್ಯಾತ್ಮರ ಸಾಹುಕಾರರೇ, ಈ ವಿಷಯವನ್ನು ತಮ್ಮ ಕಿವಿಗೆ ನಾನು ಮುಟ್ಟಿಸದಿದ್ದರು ನನ್ನ ಕೆಲಸವನ್ನು ಮಾಡಲಿಕ್ಕಿಚ್ಚಿದ್ದಿರಂದ ಮೇಲೆ ನಾನು ನಿಮ್ಮನ್ನ ದೇವರೆನ್ನಲು ಇಲ್ಲ ದೇವತಾ ಮನುಷ್ಯನೆನ್ನಲು ಒಂದು ತಿಳಿಯದಂತಾಗಿದೆ. ಸಾಹುಕಾರರೇ, ನೀವು ಈ ರೀತಿ ಬಡವರ ಬಗ್ಗೆ ಶ್ರಮಿಸುತ್ತಿರುವ ಕಾರ್ಯವನ್ನು ನೋಡಿ ನಾನು ಆ ದೇವರಲ್ಲಿ ಸದಾ ಬೇಡಿಕೊಳ್ಳುತ್ತೇನೆ, ನಿಮ್ಮನ್ನು ಆ ದೇವರು ಸದಾ ಕಾಪಾಡಲಿ ಎಂದು. ನಾನು ಮಾಡ್ತಿರುವ ಕಾರ್ಯ ಇದು ಯಾವ ದೊಡ್ಡ ಮಾತು ಶಿವ. ಅದನ್ನು ನಾನು ಮಾಡಲೇಬೇಕಾಗುತ್ತದೆ. ಸುತ್ತಮುತ್ತ ರೈತರಿಗೆಲ್ಲ ಅಧ್ಯಕ್ಷನಾಗಿ ಕೆಲಸ ಮಾಡಲೆಂದೇ ತಾವೆಲ್ಲರೂ ಸಂತೋಷದಿಂದ ನನ್ನ ಅಧ್ಯಕ್ಷ ಸ್ಥಾನಕ್ಕೆ ಕೋರಿಸಿದ ಮೇಲೆ ಅದನ್ನು ನಾನು ಮಾಡಬೇಕಲ್ಲವೇ? ಸಾಹುಕಾರರೇ, ಈ ನಿಮ್ಮ ಉಪಕಾರಕ್ಕೆ ನನ್ನ ಧನ್ಯವಾದಗಳು ಸಾಹುಕಾರರೇ, ಧನ್ಯವಾದಗಳು. 8-10 ಸಾವಿರನ ಕಿಮ್ಮತ್ತಿನ ನನ್ನ ಜೋಳದ ಗೂಡು ಸುಟ್ಟು ಕಣ್ಣೀರಿನಲ್ಲಿ ಕೈ ತೊಳೆತಿದ್ದರು. ತಾವಾಡುತ್ತಿರುವ ನುಡಿಯನ್ನು ಕೇಳಿ ನನ್ನ ಹೃದಯದಲ್ಲಿ ಸಂತೋಷದ ಸಾಗರವೇ ಉಕ್ಕಿ ಬರುತ್ತಿದೆ ಸಾಹುಕಾರರೇ, ಸಂತೋಷದ ಸಾಗರವೇ ಉಕ್ಕಿ ಬರುತ್ತಿದೆ. ಹೃದಯದಲ್ಲಿ ಅಷ್ಟೇ ಗೌತಮ, ನೀವು ಅಂದ್ರ ಎಲ್ಲಾ ಕಡೆನೂ ಜಾಗ ಕೊಡ್ತಾರೆ ನಮ್ ಸಾಹುಕಾರ. ಇಷ್ಟೆಲ್ಲ ನಾವು ಬಡವರಿಗೆ ಸಹಾಯ ಮಾಡಿದರು ಬಡವರು ನನ್ನ ಬಗ್ಗೆ ತಪ್ಪು ಕಲ್ಪನೆ ಮಾಡಿಕೊಂಡಿದ್ದಾರೆ ಶಿವ. ರೈತರಿಗೆ ಬೆಲೆ ಇಲ್ಲದ ಈ ಸಮಾಜದಲ್ಲಿ